السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على سيد المرسلين وعلى آله وأصحابه الفائزين. أما بعد. الحمد لله. شيخنا أستاذ ربرا ಈ ಒಂದು ಅಭೂತಪೂರ್ವವಾದ ಸಾನ್ನಿಧ್ಯದಲ್ಲಿ ರಾಜ್ಯದ 30 ಜಿಲ್ಲೆಗಳ ವಿವಿಧ ಕ್ಯಾಂಪಸ್ಗಳಿಂದ ಆಯ್ಕೆಯಾದ ಈಗಾಗಲೇ ರಿಜಿಸ್ಟ್ರೇಷನ್ ಮುಗಿಸಿರುವಂತಹ ಕ್ಯಾಂಪಸ್ ಸ್ಟೂಡೆಂಟ್ಸ್ಗಳನ್ನು ಸೇರಿಸಿರುವ ಐತಿಹಾಸಿಕವಾದ ಕ್ಯಾಂಪಸ್ ಕಾನ್ಫರೆನ್ಸ್ ಈ ಮೈಸೂರಿನ ಅರಮನೆ ನಗರಿಯ ಈ ಭವ್ಯವಾದವನ್ನು ಸಾಕ್ಷಿಯಾಗುತ್ತಾ ಇದೆ. ಅಲ್ಹಮ್ದುಲಿಲ್ಲಾ, ಈ ಸಭಾಂಗಣವನ್ನು ನೋಡುವ ಯಾರಿಗೂ ಕೂಡ ತಿಳಿಯಬಹುದು, ಭವಿಷ್ಯದ ಭರವಸೆಗಳಾದ, ಭವಿಷ್ಯದ ಈ ನಾಡಿನ ಪ್ರಜೆಗಳಾದ ವಿದ್ಯಾರ್ಥಿಗಳನ್ನು ಈ ನಾಡಿನಲ್ಲಿ ಕಟ್ಟಿ ಬೆಳೆಸಲು ಅತ್ಯಂತ ದೊಡ್ಡ ಕಾರ್ಯಾಚರಣೆಯನ್ನು ಮಾಡುತ್ತಿರುವವರು ಯಾರು ಎಂದು ಈ ನಾಡು ಕಣ್ಣು ಬಿಟ್ಟು ನೋಡಬೇಕಾದ ಒಂದು ಸುಂದರವಾದ ಸಭಾಂಗಣವಾಗಿದೆ ಇದು. ನಮ್ಮ SSFನಲ್ಲಿ 13 ವಯಸ್ಸಿಗಿಂತ ಮೇಲ್ಪಟ್ಟ ವಿವಿಧ ಕ್ಯಾಂಪಸ್ಗಳಲ್ಲಿ ಕಲಿಯುವ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಕರ್ನಾಟಕದಲ್ಲಿದ್ದಾರೆ. ಈ ತನಕ ಯಾವುದೇ ಒಂದು ಅಕ್ರಮಕಾರಿಯಾದ ಚಟುವಟಿಕೆಗಳಲ್ಲಿ, ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ, ಕಾನೂನು ಬಾಹಿರವಾದ ಕೆಲಸಗಳಲ್ಲಿ ಯಾವತ್ತೂ ಕೂಡ ನಮ್ಮ ಕಾರ್ಯಕರ್ತರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಶೈಖುನಾ ಸುಲ್ತಾನುಲ್ ಉಲಮಾ ಉಸ್ತಾದರವರು 50 ವರ್ಷಗಳಿಂದ ಅಥವಾ ಸುಮಾರು 70-80 ವರ್ಷಗಳಿಂದ ಈ ನಾಡಿನಲ್ಲಿ ಮಾಡಿರುವ ಶೈಕ್ಷಣಿಕ ಚಳವಳಿಯ ಒಂದು ಉದಾತ್ತವಾದ ಉದಾಹರಣೆಯಾಗಿದೆ ಇಲ್ಲಿ ನಮಗೆ ಇವತ್ತು ಕಾಣಲು ಸಾಧ್ಯವಾಗುತ್ತಿರುವುದು. ಈ ದೇಶದ ಚರಿತ್ರೆಯನ್ನು ತೆಗೆದು ನೋಡುವಾಗ, ಈ ಕರ್ನಾಟಕದ ಚರಿತ್ರೆಯನ್ನು ತೆಗೆದು ನೋಡುವಾಗ ಸುಮಾರು 800-900 ವರ್ಷಗಳ ಕಾಲ ಈ ದೇಶವನ್ನು ಆಳಿದ ಮೊಘಲ್ ಚಕ್ರವರ್ತಿಗಳ ಚರಿತ್ರೆ ನಮಗೆ ಕಾಣಬಹುದು. ಹಲವಾರು ಅದ್ಭುತಕಾರಿಯಾದ ಅರಮನೆಗಳು, ಕೋಟೆ ಕೊತ್ತಲಗಳು ಈ ನಾಡಿಗೆ ಅವರು ನೀಡಿದ್ದಾರೆ. ಮೊಘಲ್ ಚಕ್ರವರ್ತಿಗಳ ಕೊಡುಗೆ ಈ ದೇಶದ ಉದ್ದಗಲಕ್ಕೂ ಕಾಣಲು ನಮಗೆ ಸಾಧ್ಯವಾಗುತ್ತಾ ಇದೆ. ಅತ್ತ ತಾಜ್ ಮಹಲ್ನಿಂದ ಹಿಡಿದು, ಕುತುಬ್ ಮಿನಾರದಿಂದ ಹಿಡಿದು, ಕರುನಾಡ ಮಣ್ಣಿನಲ್ಲಿರುವ ಗೋಲ್ ಗುಂಬಸಿನ ತನಕ ಮೊಘಲ್ ಚಕ್ರವರ್ತಿಗಳ ಕೊಡುಗೆ ನಮಗೆ ಉದ್ದಗಲಕ್ಕೂ ಕಾಣಲು ಸಾಧ್ಯವಾಗ್ತಾ ಇದೆ. ಆದರೆ ಈ ಆಧುನಿಕ ಮುಸಲ್ಮಾನರಲ್ಲಿ ಯಾರಾದರೂ ಆ ರೀತಿಯ ಸಾಧನೆಗಳನ್ನು ಮಾಡಿದ್ದಾರಾ ಎಂದು ನಾವು ನೋಡುವುದಾದರೆ, ಅಧಿಕಾರವಿಲ್ಲದೆ, ರಾಜಕೀಯವಾಗಿ ಯಾವುದೇ ಒಂದು ಸ್ಥಾನಮಾನಗಳಲ್ಲಿ ಕೂರದೆ, ಒಂದು ಪ್ರಧಾನಮಂತ್ರಿಯಾಗದೆ, ಒಂದು ಮಂತ್ರಿಯಾಗದೆ, ಒಂದು MLA ಆಗದೆ, ಒಂದು ಪಂಚಾಯತಿನ ಮೆಂಬರ್ ಕೂಡ ಆಗದೆ, ಈ ರಾಷ್ಟ್ರದ ಉದ್ದಗಲಕ್ಕೂ ಸಾವಿರಾರು ವಿದ್ಯಾಭ್ಯಾಸ ಕೇಂದ್ರಗಳನ್ನು ತೆಗೆದು ಈ ನಾಡಿನ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಧುನಿಕ ಶಿಕ್ಷಣದ ಜೊತೆಗೆ ಧಾರ್ಮಿಕತೆಯ ಸಿಹಿ ಸಿಂಚನವನ್ನು ನೀಡಿದ ಈ ಭಾರತ ಕಂಡ ಅತ್ಯಂತ ದೊಡ್ಡ ವಿದ್ಯಾಭ್ಯಾಸ ವಿಚಕ್ಷಣರಾಗಿ ಶೈಖುನಾ ಸುಲ್ತಾನುಲ್ ಉಲಮಾ ಇವತ್ತು ನಮ್ಮ ಮುಂದೆ ಇದ್ದಾರೆ. ಯಾರಿಗೆ ಮಾಡಲು ಸಾಧ್ಯ ಈ ಒಂದು ಸಾಧನೆ? ಅತ್ತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಉದ್ದಗಲಕ್ಕೂ ಹರಡಿರುವ ಈ ದೇಶದ 30 ರಾಜ್ಯಗಳಲ್ಲಿ ಸುಲ್ತಾನುಲ್ ಉಲಮಾರವರು ಮಾಡಿರುವ ಕ್ರಾಂತಿ ಯಾವುದೇ ಒಂದು ಮಂತ್ರಿಗೆ, ಯಾವುದೇ ಒಂದು ಶಾಸಕರಿಗೆ, ಯಾವುದೇ ಒಂದು ಪ್ರಧಾನಮಂತ್ರಿಗಳಿಗೆ ಖಂಡಿತವಾಗಿಯೂ ಮಾಡಲು ಸಾಧ್ಯವಾಗಿಲ್ಲ. ಶೈಖುನಾ ಸುಲ್ತಾನುಲ್ ಉಲಮಾ ಒಂದು ರಾಜ ಕುಟುಂಬದಲ್ಲಿ ಬಂದವರಲ್ಲ. ಸುಲ್ತಾನುಲ್ ಉಲಮಾ ಉಸ್ತಾದರು ಯಾವುದೇ ಒಂದು ಮಂತ್ರಿಗಳ ಕುಟುಂಬದಿಂದಲೋ, MLAಗಳ ಕುಟುಂಬದಿಂದಲೋ, ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದವರಲ್ಲ. ಬದಲಾಗಿ ಬೆಳೆಯುವಾಗ ತಬ್ಬಲಿಯಾಗಿ ಯತೀಮಾಗಿ ಬೆಳೆದಿರುವ ಸುಲ್ತಾನುಲ್ ಉಲಮಾ ಈ ನಾಡಿನ
ಲಕ್ಷಾಂತರ ತಬ್ಬಲಿಗೆ ಬದುಕನ್ನು ಕೊಟ್ಟ, ವಿಧವೆಗರ ಕಣ್ಣೀರನ್ನೊಪ್ಪಿದ ಈ ನಾಡಿನ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಎಲ್ಲ ಸ್ತರಗಳಲ್ಲೂ ಕೂಡ ಅಭೂತಪೂರ್ವವಾದ ದಾಖಲೆಯನ್ನು ಮಾಡಿದ ಈ ನಾಡು ಕಂಡ ಇಂಡಿಯನ್ ಮುಸಲ್ಮಾನರ ಆಧುನಿಕ ಸುಲ್ತಾನ್ ಆಗಿದ್ದಾರೆ ಶೈಖುನಾ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್. ಅಲ್ಹಮ್ದುಲಿಲ್ಲಾ. ಆದ್ದರಿಂದಲೇ ಉಸ್ತಾದ್ ಬರದೆ ನಮಗೆ ಯಾವ ಕಾರ್ಯವೂ ಕೂಡ ಪೂರ್ಣವಾಗುವುದಿಲ್ಲ. ಶೈಖುನಾ ಉಸ್ತಾದರವರ ಆರೋಗ್ಯ ಸ್ಥಿತಿಗಳು, ಈ ವಯಸ್ಸು, ಇದು ಖಂಡಿತವಾಗಿಯೂ ಈ ಕಡೆ ಕರೆಯಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ಆದರೆ ಇವತ್ತು ನಾವು ರಾಜ್ಯದ 30 ಜಿಲ್ಲೆಗಳಿಗೆ ಓಡಾಡಿ ಈ ರಾಜ್ಯದ ವಿವಿಧ ಕ್ಯಾಂಪಸ್ಗಳಲ್ಲಿರುವ PU ವಿದ್ಯಾರ್ಥಿಗಳು, ಮೆಡಿಕಲ್ ಸ್ಟೂಡೆಂಟ್ಸ್ಗಳು, ಮಾತ್ರವಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, MBA ಕಲಿಯುವವರು, ಲಾ ಕಲಿಯುವವರು ಕೇವಲ ನಮ್ಮ ಮುಂದಿರುವುದು ಇಲ್ಲಿ ಕಾಲೇಜು ಸ್ಟೂಡೆಂಟ್ಸ್ಗಳು ಮಾತ್ರವಾಗಿದ್ದಾರೆ. ಒಂದು ವೇಳೆ ನಮ್ಮ SSF ನಲ್ಲಿರುವ ಕಾರ್ಯಕರ್ತರನ್ನು ಸಂಘಟಿಸಿದರೆ ಇಲ್ಲಿ ಲಕ್ಷಾಂತರ ಜನಸಾಗರವಾಗುತ್ತಿತ್ತು. ನಾವು ಎಲ್ಲರನ್ನು ಕರೆದಿಲ್ಲ, ಇಲ್ಲಿ ಎಲ್ಲರಿಗೂ ಅಲೌಡ್ ಇಲ್ಲ. ಕೇವಲ ಕ್ಯಾಂಪಸ್ ಸ್ಟೂಡೆಂಟ್ಸ್ಗಳು ಮಾತ್ರ ಅರಮನೆ ನಗರಿಯಲ್ಲಿ ತುಂಬಿ ತುಳುಕಿದ್ದಾರೆ. ನಾವು ಹಣ ಕೊಟ್ಟು ಕರೆಕೊಂಡು ಬಂದವರಲ್ಲ. ನಾವು ಟ್ರೈನ್ ಬುಕ್ ಮಾಡಿ, ಬಸ್ಸು ಬುಕ್ ಮಾಡಿ ಕರೆಕೊಂಡು ಬಂದಿಲ್ಲ. ಬೀದರ್ನಿಂದಲೂ, ನಮಗೆ ಗುಲ್ಬರ್ಗಾದಿಂದಲೂ, ಯಾದಗಿರಿಯಿಂದಲೂ, ಬಿಜಾಪುರದಿಂದಲೂ ಈ ರಾಜ್ಯದ 30 ಜಿಲ್ಲೆಗಳ ವಿವಿಧ ಕ್ಯಾಂಪಸ್ಗಳಲ್ಲಿ ಕಲಿಯುವ ಸಾವಿರಾರು ವಿದ್ಯಾರ್ಥಿಗಳು 2 ದಿನಗಳ ಕಾಲ ಈ ಶಿಬಿರದಲ್ಲಿ ಭಾಗವಹಿಸುತ್ತಾರೆ. ಖಂಡಿತವಾಗಿಯೂ ನಮಗೆ ಭರವಸೆ ಇದೆ, ಭವಿಷ್ಯದಲ್ಲಿ ಉಜ್ವಲವಾದ ಭಾರತವನ್ನು ಕಟ್ಟಲು ಸಮರ್ಥರಾದ ಹಲವಾರು ಉಜ್ವಲವಾದ ಪ್ರಜೆಗಳನ್ನು ಈ ನಾಡಿಗೆ ಸಮರ್ಪಿಸಲು SSF ನಿಂದ ಸಾಧ್ಯವಿದೆ. ನಮ್ಮಲ್ಲಿ ಉಗ್ರವಾದಿಗಳಿಲ್ಲ, ಜಾತಿವಾದಿಗಳಿಲ್ಲ. ಪ್ರೀತಿಯನ್ನು, ಶಾಂತಿಯನ್ನು, ಉಜ್ವಲವಾದ ಒಂದು ಭಾರತವನ್ನು ಕಟ್ಟುವ ಕನಸುಗಾರರಾದ ಮಕ್ಕಳು ಮಾತ್ರವಾಗಿದ್ದಾರೆ ನಮ್ಮೊಂದಿಗಿರುವುದು. ಆದ್ದರಿಂದಲೇ ಇವತ್ತು ಇಲ್ಲಿರುವ ಎಲ್ಲರೊಂದಿಗೆ ನಮಗೆ ಹೇಳಲಿಕ್ಕಿದೆ, ನಮ್ಮ ವೇದಿಕೆಯಲ್ಲಿ ಈ ನಾಡಿನ ಪ್ರಭಾವಿಗಳಿದ್ದಾರೆ, ರಾಜಕಾರಣಿಗಳು, ಸಾಮಾಜಿಕ ಶೈಕ್ಷಣಿಕ ರಂಗದ ಉನ್ನತ ಅಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಇಲ್ಲಿರುವ ಸಾವಿರಾರು ಸ್ಟೂಡೆಂಟ್ಸ್ಗಳನ್ನು ಸಾಕ್ಷಿ ನಿಲ್ಲಿಸಿಕೊಂಡು ಕೆಲವೊಂದು ಮಾತುಗಳು ಈ ಸಭಾಂಗಣದಲ್ಲಿ SSFಗೆ ಹೇಳಲಿಕ್ಕಿದೆ. ಖಂಡಿತವಾಗಿಯೂ ಈ ನಾಡಿನಲ್ಲಿ, ಈ ಕರ್ನಾಟಕದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ, ಪ್ರತಿಭಾವಂತರಾದ ವಿದ್ಯಾರ್ಥಿಗಳು. ಉತ್ತರ ಕರ್ನಾಟಕದ, ಮಧ್ಯ ಕರ್ನಾಟಕದ ಕುಗ್ರಾಮಗಳಲ್ಲಿ, ಗುಡಿಸಲುಗಳಲ್ಲಿ ಬದುಕುವ ಹಲವಾರು ಮಕ್ಕಳಿದ್ದಾರೆ. ಆದರೆ ಆ ಮಕ್ಕಳು ಪ್ರತಿಭಾವಂತರು, ಆ ಮಕ್ಕಳು ಬುದ್ಧಿವಂತರು, ಎಲ್ಲಾ ಸ್ತರಗಳಲ್ಲಿ ಕೂಡ ಆ ಮಕ್ಕಳು ಪ್ರಭಾವಿಗಳು. ಆದರೆ ಅವರಿಗೆ ಹೈಯರ್ ಎಜುಕೇಶನ್ ಅಥವಾ ಇನ್ನಿತರ ಉನ್ನತ ಪದವೀಧರರಾಗಲು ಬೇಕಾದ ವ್ಯವಸ್ಥೆಗಳು ಇವತ್ತು ಸಿಗುತ್ತಾ ಇಲ್ಲ. ಇವತ್ತು ಶಿಕ್ಷಣ ಎಂಬುದು ಕೇವಲ ಶ್ರೀಮಂತರ ಮಕ್ಕಳ ಕೈಗೆ ಎಟುಕುವ ಒಂದು ಸಾಧನವಾಗಿ ಮಾರ್ಪಡುತ್ತಾ ಇದೆ. ಆದ್ದರಿಂದಲೇ ಈ ಸಮ್ಮೇಳನದಲ್ಲಿ, ಈ ಸ್ಟೂಡೆಂಟ್ಸ್ ಕಾನ್ಫರೆನ್ಸ್ ನಲ್ಲಿ ಈ ನಾಡಿನ ಸರ್ಕಾರಗಳೊಂದಿಗೆ ನಮಗೆ ಹೇಳಲಿಕ್ಕಿರುವುದು, ನಮ್ಮ ಮಕ್ಕಳಿಗೆ, ಬಡ ಮಕ್ಕಳಿಗೆ ಕಲಿಯುವಂತಹ ವ್ಯವಸ್ಥೆಗಳು ಇಲ್ಲಿನ ಸರ್ಕಾರಗಳು ಮಾಡಬೇಕಾಗಿದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಹಣವನ್ನು ಸರ್ಕಾರಗಳು ವ್ಯಯಿಸಬೇಕಾಗಿರುವುದು ಈ ವಿದ್ಯಾಭ್ಯಾಸಕ್ಕೆ ಬೇಕಾಗಿದೆ. ಮಕ್ಕಳಿಗೆ ಉಚಿತವಾದ ಎಜುಕೇಶನ್ ಲೋನ್ ಅದು ಕೊಡುವುದರ ಮೂಲಕ ಬಡ ಮಕ್ಕಳು ಕೂಡ ಉನ್ನತ ಪದವೀಧರರಾಗಿ ಬರುವ ರೀತಿಯಲ್ಲಿ ನಾವು ಮಾಡಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು, ಆರ್ಥಿಕ ನೀತಿಯನ್ನು ಈ ನಾಡಿನ ಸರ್ಕಾರಗಳು ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ ಇದ್ದೇವೆ. ನೀವು ನೋಡಿ, ಈ ಭಾರತ ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ವಿಶಾಲವಾಗಿದೆ, ಎಷ್ಟೊಂದು ಭವ್ಯವಾದ ಕ್ಯಾಂಪಸ್ಗಳಿವೆ. ಈ ವೇದಿಕೆಯಲ್ಲಿರುವ ಅದೆಷ್ಟೋ ಮಂದಿಗೆ ದೊಡ್ಡ ದೊಡ್ಡ ಕ್ಯಾಂಪಸ್ಗಳಿವೆ. ಆದರೆ ಇವತ್ತು ಕೂಡ ಈ ಭಾರತದ 13 ಲಕ್ಷದಷ್ಟು ಮಕ್ಕಳು ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಕಲಿಯುತ್ತಿದ್ದಾರೆ. ಅಲ್ಲಿ ಮಕ್ಕಳಿಗೆ ಸುರಕ್ಷಿತ ಇಲ್ಲ. ಹಲವು ಮಕ್ಕಳು ನಿರಂತರವಾಗಿ ಕೊಲ್ಲಲ್ಪಡುತ್ತಾ ಇದ್ದಾರೆ. ಈ 5 ವರ್ಷಗಳಲ್ಲಿ ಮಾತ್ರ 533 ವಿದ್ಯಾರ್ಥಿಗಳು ವಿದೇಶದಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ. ಆದರೂ ಕೂಡ ಹಲವಾರು ಮಕ್ಕಳು ಇವತ್ತು ವಿದೇಶದಲ್ಲಿದ್ದಾರೆ. ಯಾತಕ್ಕೆ ಬೇಕಾಗಿ ಈ ಭಾರತೀಯರಾದ, ಈ ಕರ್ನಾಟಕದವರಾದ
ಮಕ್ಕಳು ವಿದೇಶಕ್ಕೆ ಬೇಕಾಗಿ ಕಲಿಯಲಿಕ್ಕೆ ಹೋಗುವುದು ಯಾತಕ್ಕೆ ಬೇಕಾಗಿ. ಖಂಡಿತವಾಗಿಯೂ ಇದನ್ನು ನಾವು ನೋಡಬೇಕು. ಇವತ್ತು ಬಡ ಕುಟುಂಬಗಳಿಗೆ ಮಾತ್ರವಲ್ಲ, ಒಂದು ಮಾಧ್ಯಮ ಕುಟುಂಬಕ್ಕೆ ಕೂಡ ಹೊರಲು ಸಾಧ್ಯವಿಲ್ಲದಷ್ಟು ಶೈಕ್ಷಣಿಕ ವೆಚ್ಚ, ಸ್ಕೂಲ್ ಫೀಸ್ಗಳು ಅದು ತುಂಬವಾಗಿ ಬಿಟ್ಟಿದೆ, ಅದು ಜಾಸ್ತಿಯಾಗಿ ಬಿಟ್ಟಿದೆ. ಕ್ಯಾಂಪಸ್ಗಳ ಒಳಗೆ ರಾಜಕೀಯ ಹಸ್ತಕ್ಷೇಪಗಳು ನಡೆಯುತ್ತಾ ಇದೆ. ಕ್ಯಾಂಪಸ್ಗಳ ಒಳಗೆ ಧರ್ಮಾಂಧತೆಯ ವಿಷಬೀಜವನ್ನು ಬಿತ್ತುವ, ಧರ್ಮಗಳೆಡೆಯಲ್ಲಿ ಛಿದ್ರತೆಯ ವಿಷಬೀಜವನ್ನು ಬಿತ್ತುವ ಕೆಲಸಗಳು ನಡೆಯುತ್ತಾ ಇದೆ. ಕ್ಯಾಂಪಸ್ನ ಒಳಗೆ ಸುರಕ್ಷಿತವಾಗಿ ಮಕ್ಕಳು ಕಲಿಯುವ ವ್ಯವಸ್ಥೆಗಳು ಕಡಿಮೆಯಾಗುತ್ತಾ ಇದೆ. ಆದ್ದರಿಂದ ಮಕ್ಕಳು ವಿದೇಶಕ್ಕೆ ಹಾರುತ್ತಾ ಇದ್ದಾರೆ. ಇಲ್ಲಿ ಒಂದು MBBS ಆಗಿ ಬರಬೇಕಾದರೆ ಇವತ್ತು ನೀಟ್ ಬಂತು. ಕರ್ನಾಟಕದ ಮಕ್ಕಳಿಗೆ ಅತ್ಯಂತ ದೊಡ್ಡ ತೊಂದರೆಯಾಗಿದೆ. 97% ಅಂಕವನ್ನು ಪಡೆದಿರುವ PUC ಸೈನ್ಸ್ ನಲ್ಲಿರುವ ಮಕ್ಕಳಿಗೂ ಕೂಡ ಇವತ್ತು MBBS ಪಡೆಯಲು ಸಾಧ್ಯವಾಗುತ್ತಿಲ್ಲ. ಅವರು ಕೋಟಿಗಟ್ಟಲೆ ಕಟ್ಟಬೇಕು. ಎಲ್ಲಿಂದ ಬಡವರು? ಬಡ ಮಕ್ಕಳಿಗೆ, ಹಳ್ಳಿಯ ಮಕ್ಕಳಿಗೆ, ಗ್ರಾಮಾಂತರದಲ್ಲಿರುವ ಮಕ್ಕಳಿಗೆ MBBS ಎಂಬುದು ಅಥವಾ ದಂತ ವಿದ್ಯಾಲಯದಲ್ಲಿ ಕಲಿಯುವ ಕನಸು ಅದು ಭಗ್ನವಾಗಿ ಮಾರ್ಪಡುತ್ತಾ ಇದೆ. ಈ ನೀಟ್ ಬಂದ ನಂತರ ಖಂಡಿತವಾಗಿಯೂ ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ಶಬ್ದವೆತ್ತಬೇಕು. ಈ ಕರ್ನಾಟಕದ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಭಾವಂತ ಮಕ್ಕಳಿದ್ದಾರೆ. ಆದ್ದರಿಂದ ಅವರಿಗೆ ಕಲಿಯುವ ವ್ಯವಸ್ಥೆ ಬೇಕು. ಅವರು ಕಲಿಯಬೇಕು. ಅವರು ಈ ನಾಡಿನ ದೊಡ್ಡ ವೈದ್ಯರಾಗಿ ಬರಬೇಕು. ಅದಕ್ಕೆ ಬೇಕಾಗಿ ಈ ನೀಟನ್ನು ಕೊನೆಗೊಳಿಸಿ ಮೊದಲು ಯಾವ ರೀತಿ ಕಲಿಯುವಂತಹ ವಿದ್ಯಾಭ್ಯಾಸ, ಕಲಿಯುವಂತಹ ಅವಕಾಶಗಳು ಲಭಿಸುತ್ತಿತ್ತೋ ಅದಕ್ಕೆ ಬೇಕಾದ ಕೆಲಸಗಳು ಈ ನಾಡಿನ ಸರ್ಕಾರಗಳು ಮಾಡಬೇಕಾಗಿದೆ. ಯಾವ ಸಂಶಯ ಕೂಡ ಅದರಲ್ಲಿಲ್ಲ. ನಮ್ಮ ವಿದ್ಯಾಲಯಗಳಲ್ಲಿ ಸುರಕ್ಷಿತವಾಗಿ ಕಲಿಯುವ ವ್ಯವಸ್ಥೆಗಳು ನಮಗೆ ಮಾಡಬೇಕಾಗಿದೆ. ಮಾತ್ರವಲ್ಲ, ಇವತ್ತು ಸ್ಕಾಲರ್ಶಿಪ್ಗಳೆಲ್ಲವೂ ಕೂಡ ನೇರವಾಗಿ ಜಮೆಯಾಗುವ ರೀತಿಯಲ್ಲಿ ಮಾಡಲಿಕ್ಕೆ ಯಾವ ಕಷ್ಟ ಕೂಡ ಇಲ್ಲಿಲ್ಲ. ಆದರೆ ನಮ್ಮ ಸ್ಕಾಲರ್ಶಿಪ್ ವ್ಯವಸ್ಥೆಗಳು ಒಂದು ಸ್ಕಾಲರ್ಶಿಪ್ಗೆ ಬೇಕಾಗಿ ಮನೆಗಳಿಗೆ, ಒಂದೊಂದು ಗ್ರಾಮಗಳಿಗೆ ಅಳಿಬೇಕಾದ ವ್ಯವಸ್ಥೆಗಳು, ಒಂದು ಅವಸ್ಥೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ವ್ಯವಸ್ಥೆಗಳೆಲ್ಲವೂ ಕೂಡ ನಮಗೆ ಪರಿಹಾರ ಲಭಿಸಬೇಕಾಗಿದೆ ಎಂದು ಮಾತ್ರ ನಾವು ಹೇಳುತ್ತಾ, ಇನ್ಶಾ ಅಲ್ಲಾಹ್ ಈ ಕ್ಯಾಂಪಸ್ ಕಾನ್ಫರೆನ್ಸ್ ನಾಳೆಯ ತನಕ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿ ಬರಲಿಕ್ಕಿದ್ದಾರೆ. ಅಲ್ಹಮ್ದುಲಿಲ್ಲಾ, ಶೈಖುನಾ ಸುಲ್ತಾನುಲ್ ಉಲಮಾ ಉಸ್ತಾದ್ ಈ ನಾಡಿನಲ್ಲಿ ಮಾಡಿರುವ ಕ್ರಾಂತಿಯ ಫಲವಾಗಿ ಇವತ್ತು ಇಷ್ಟೊಂದು ದೊಡ್ಡ ಜನಸಾಗರ ಅಥವಾ ವಿದ್ಯಾರ್ಥಿ ಸಾಗರ. ಇದಿಷ್ಟು ಮಾತ್ರವಲ್ಲ, ಇದು ಕೇವಲ ನಮಗೆ ಇವತ್ತು ನಾವು ಸೆಲೆಕ್ಟ್ ಮಾಡಿರುವ ಮಕ್ಕಳು ಮಾತ್ರವಾಗಿದ್ದಾರೆ. ಇನ್ನಷ್ಟು ಕ್ರಾಂತಿಗಳು, ಇನ್ನಷ್ಟು ಇತಿಹಾಸಗಳು ಈ ನಾಡಿನಲ್ಲಿ ನಮಗೆ ಬರೆಯಲು ಖಂಡಿತವಾಗಿಯೂ ಸಾಧ್ಯವಿದೆ. ಅಲ್ಲಾಹು ತಾಲಾ ಅದಕ್ಕೆ ತೌಫೀಕ್ ನೀಡಲಿ. ನಮ್ಮ ಶೈಖುನಾ ಸುಲ್ತಾನುಲ್ ಉಲಮಾ ಇವತ್ತು SSF ಮಕ್ಕಳಿಗೆ ಬೇಕಾಗಿ ಎಂದು ಹೇಳಿದಾಗ ಈ ಸಂದರ್ಭದಲ್ಲೂ ಕೂಡ ಅಷ್ಟು ದೂರದಿಂದ ಈ ಮೈಸೂರಿಗೆ ಮಣ್ಣಿಗೆ ಬಂದಿದ್ದಾರೆ. ಅಲ್ಲಾಹುವೇ ದೀರ್ಘಾಯುಷ್ಯವನ್ನು ಆರೋಗ್ಯಪೂರ್ಣವಾಗಿ ನೀಡಿ ಅನುಗ್ರಹಿಸೋ ರಬ್ಬೇ ಎಂದು ಪ್ರಾರ್ಥಿಸುತ್ತಾ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.